ಎಲ್ಲ ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಥಮ PUC ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ 2025ಕ್ಕೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೇನು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಇರ್ತದೆ, ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಇರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ರಿಪೀಟ್ ಆಗ್ತವೆ, ಅರ್ಥ ಆಯ್ತಾ? ಸೊ ಯಾವೆಲ್ಲ ಕ್ವಶನ್ ಬರ್ತವೆ, ಯಾವೆಲ್ಲ ಇಂಪಾರ್ಟೆಂಟು ಮತ್ತು ಪ್ರಶ್ನೆ ಪತ್ರಿಕೆ ಯಾವ ಇರ್ತದೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಕೊನೆಯವರೆಗೆ ತಪ್ಪದೆ ನೋಡಿ. ಯಾರೆಲ್ಲ ಅರ್ಧ ವಾರ್ಷಿಕ ಪರೀಕ್ಷೆ ಬರೀತಿದ್ದೀರಾ ಕಡ್ಡಾಯ ನೋಡಲೇಬೇಕು, ನಿಮಗೆ 100% ಯೂಸ್ ಆಗ್ತದೆ. ಕೊನೆಯವರೆಗೆ ತಪ್ಪದೆ ನೋಡಿ. ಸೊ ಕೊನೆಯವರೆಗೆ ತಪ್ಪದೆ ನೋಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದ್ದೀರಾ ಅಥವಾ ಚಾನಲ್ ಇನ್ನೂಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಇದೇ ರೀತಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅವೆಲ್ಲ ಆಗ್ತಾ ಇರ್ತೀವಿ. ಅವೆಲ್ಲ ಬೇಕು ಅನ್ನೋರು ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವಾರ ಮಿಸ್ ಮಾಡ್ಕೊಂಡ್ರೆ ಪ್ರತಿಯೊಂದು ಮಿಸ್ ಮಾಡ್ಕೋತೀರಾ, ಆದ್ದರಿಂದ ಈಗಲೇ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ಲೈಕ್ ಮಾಡಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ, ಸ್ವಲ್ಪ ಅವ್ರಿಗೆ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನೋಡಿ, ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗಿ. ಯಾಕಂದರೆ ಇದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ ಪೇಪರ್ ರೆಡಿ ಆಗ್ತದೆ. ಸೊ ನೋಡ್ತಾ ಹೋಗೋಣ ಕ್ವಶನ್ ಯಾವ ರೀತಿ ಬರ್ತಾವೆ ಅಂತ. ವಿಷಯ ಕನ್ನಡ, ಅಂಕಗಳು 80 ಅಂಕಗಳಿಗೆ ನಿಮ್ಮ ಎಕ್ಸಾಮ್ ಇರ್ತದೆ. ಸಮಯ 3 ಗಂಟೆಗಳು, ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ನೋಡ್ತಾ ಹೋಗೋಣ. ಮೊದಲಿಗೆ ಅ ವಿಭಾಗದಲ್ಲಿ ನಿಮಗೆ 10 ಮಲ್ಟಿಪ್ಲೈ ಇರ್ತವೆ. ಅ ವಿಭಾಗದಲ್ಲಿ ನಿಮಗೆ 10 ಮಲ್ಟಿಪ್ಲೈ ಇರ್ತವೆ. ಈಗಾಗಲೇ ಹೇಳಿದ್ದೀನಿ ನಿಮಗೆ, ಅರ್ಥ ಆಯ್ತಾ? ಈಗಾಗಲೇ ಚಾನಲ್ ಹಾಕಿದ್ದೀನಿ ಮತ್ತೊಂದು ಕ್ವಶನ್ ಪೇಪರು, ಕನ್ನಡ ಆಗಿರ್ಬೋದು, ಇಂಗ್ಲೀಷು ಎಲ್ಲ ಕೂಡ ಹಾಕಿದ್ದೀನಿ. ಅವು ಬೇಕನ್ನೋರು ಜಸ್ಟ್ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ ವಿಸಿಟ್ ಮಾಡಿಬಿಟ್ಟು ನೋಡ್ಕೋಬೋದು, ಅರ್ಥ ಆಯ್ತಾ? ಗ್ರೂಪಿಗೆ ವಿಸಿಟ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ವಾಟ್ಸಪ್ ಚಾನಲು, ಅಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀವಿ, PDF ಹಾಕಿರ್ತೀವಿ. ಅಲ್ಲಿ ಜಾಯ್ನ್ ಆಗಿಬಿಟ್ಟು ನೀವು ನೋಡ್ಕೋಬೋದು, ಅರ್ಥ ಆಯ್ತಾ? ಅಲ್ಲಿ ಲಿಂಕ್ ಕಳಿರ್ತದೆ. ಅಲ್ಲಿಂದ ನಾವು ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಕಡ್ಡಾಯವಾಗಿ ಜಾಯ್ನ್ ಆಗಿ, ಅಲ್ಲಿ PDF ಹಾಕ್ತಿರ್ತೀವಿ. ಓಕೆ, ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಇರ್ತದೆ. ಸೊ ಅಲ್ಲಿ ಕೂಡ ಹಾಕಿರ್ತೀವಿ. ನಿಮಗೆ ಕೀ ಆನ್ಸರ್ ಆಗಿರ್ಬೋದು, ಕ್ವಶನ್ ಪೇಪರ್ ಎಲ್ಲ ಹಾಕ್ತಿರ್ತೀವಿ, ಜಾಯ್ನ್ ಆಗಿ. ಓಕೆ, ಆ ಭಾಗದಲ್ಲಿ ನಿಮಗೆ 10 ಮಲ್ಟಿಪ್ಲೈ ಇರ್ತವೆ. 10 ಮಲ್ಟಿಪ್ಲೈ ಇರ್ತವೆ. ಇವೆಲ್ಲ ಕ್ವಶನ್ ಇಂಪಾರ್ಟೆಂಟ್ ನೋಡಿ. ಓಕೆ, ಇದೇ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳ್ತಾ ಇರ್ತಾರೆ. ಮೊದಲು ಅರ್ಥ ಮಾಡ್ಕೊಳ್ಳಿ, ಮಲ್ಟಿಪಲ್ ಯಾವ ಕ್ವಶನ್ ಕೇಳ್ತಾರೆ ಮತ್ತು ಒಂದು ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ, ಮೊದಲನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ ಕ್ವಶನ್ ಬಂದರೂ ಆನ್ಸರ್ ಮಾಡ್ಬೋದು. ಓಕೆ, ನೋಡ್ತಾ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರಶ್ನೆಗೆ 1, ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು? ಯಾರು ಕೊಡಬೇಕು? ಮಗಳನ, ಮಗನ, ತಾಯಿನ, ಮೊಮ್ಮಗನ? ನೋಡಿ, ನಿಮಗೆ ಪದ್ಯ ಭಾಗದಿಂದ ಆಗಿರ್ಬೋದು, ಗದ್ಯ ಭಾಗದಿಂದ ಆಗಿರ್ಬೋದು, ಪೂರಕ ಪಾಠದಿಂದ ಆಗಿರ್ಬೋದು. ಸೊ 3 ಮೇನಿಂದ ಮಲ್ಟಿಪಲಲ್ಲಿ ಬರ್ತವೆ, ಅರ್ಥ ಆಯ್ತಾ? ಸೊ 3 ಮೇನ್ ಕೂಡ ಇಂಪಾರ್ಟೆಂಟು ಮಲ್ಟಿಪಲಲ್ಲಿ. ಇಲ್ಲಿ ಯಾರು ಆನ್ಸರ್ ಅನ್ನೋದು ಮಗ ಆಗ್ತದೆ. ಮಗ ತಂದೆಗೆ ಜಲಾಂಜಲಿಯನ್ನು ಕೊಡಬೇಕು. ಓಕೆ, ಮುಂದೆ ನೋಡ್ತಾ ಹೋಗೋಣ. ಪ್ರಶ್ನೆ 2, ಗಟ್ಟಿವಾಳಯ್ಯನ ವಚನಗಳ ಅಂಕಿತ ಯಾವುದು? ಪಿಕ್ಸ್ ಕೇಳ್ತಾರೆ. ಒಬ್ಬ ವಚನಕಾರರ ಅಂಕಿತ ನಾಮವನ್ನು ಕೇಳ್ತಾರೆ. ಅದು ಒಂದು ಮಾರ್ಕ್ಸಲ್ಲಿ ಆಗಿರ್ಬೋದು ಅಥವಾ ಮಲ್ಟಿಪಲ್ ಆಗಿರ್ಬೋದು, ಕೇಳ್ತಾರೆ. ಸೊ ಯಾರೆಲ್ಲ ವಚನಕಾರರಿದ್ದಾರೆ ಅವರ ಅಂಕಿತ ನಾಮ ನೋಡ್ಕೊಳ್ಳಿ. ಓಕೆ, ಸೊ ಒಂದು ಪಿಕ್ಸ್ ಬಂದೇ ಬರ್ತದೆ, ನೋಡ್ಕೊಳ್ಳಿ. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಕೂಡ ಮಾಡಿ. ಸೊ ನಿಮಗೆ ಯಾವೆಲ್ಲ ಮಲ್ಟಿಪಲ್ ಆನ್ಸರ್ ಗೊತ್ತಿವೆ ಅವ್ನು ಕಮೆಂಟ್ ಮಾಡಿ. ನಾನು ಜಸ್ಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ, ಸೊ ನಿಮಗೆ ಆನ್ಸರ್ ಗೊತ್ತಿರೋ ಕಮೆಂಟ್ ಮಾಡಿ. ಪ್ರಶ್ನೆಗೆ 3, ಓಹೋ ವಿಚಾರವಿಲ್ಲದೆ ಎಂತೂ ಮಾಡ್ಪರೆ, ನಿಮ್ಮರ ಸುತನವೆನ್ಮಲ್ಲಿ ಮಾಡ್ಪರೆ. ಈ ಮಾತಿನಲ್ಲಿ ಅರಸನಾದವನಿಗೆ ಯಾವ ಗುಣವಿರಬೇಕೆಂದು ಶಿವ ಹೇಳುತ್ತಾನೆ? ಏನು? ಅಹಂಕಾರನ, ಸಂಯಮನ, ಅಸೂಯನ, ದಾನನ? ಸೊ ಕಮೆಂಟ್ ಮಾಡಿ, ಆನ್ಸರ್ ಗೊತ್ತಿರೋರು ಕಮೆಂಟ್ ಮಾಡಿ. ಸೊ ಪ್ರತಿಯೊಂದು ಹೇಳಲ್ಲ, ಒಂದ್ಸಲ ನೀವು ಬುಕ್ಕಲ್ಲಿ ಸರ್ಚ್ ಮಾಡಿ. ಯಾಕಂದರೆ ನಿಮಗೆ ಬುಕ್ಕಲ್ಲಿ ನೀವು ಆನ್ಸರ್ ನೋಡ್ಕೊಂಡ್ರಿ ಸೊ ಮುಂದೆ ಇರೋ ಎಲ್ಲ ಪ್ರಶ್ನೆಗಳಿಗೂ ನೀವು ಸ್ವಂತಾಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಅಷ್ಟು ಮೇಲೆ ಗೊತ್ತಾಗಿಲ್ಲ ಅಂದರೆ ಮೆಸೇಜ್ ಹಾಕಿ ನನ್ನ ಗ್ರೂಪಲ್ಲಿ ನಿಮಗೆ PDF ಶೇರ್ ಮಾಡ್ತೀನಿ ಆನ್ಸರ್ ರೆಡಿ ಆದಮೇಲೆ. ಓಕೆ, ಸೊ ಅಷ್ಟು ಮೀರಿ ನಿಮಗೆ ಆನ್ಸರ್ ಬೇಕು ಅನ್ನೋರು ಗ್ರೂಪಲ್ಲಿ ಚೆಕ್ ಮಾಡಿ ಹಾಕಿರ್ತೀವಿ. ಇನ್ನು ಪ್ರಶ್ನೆಗೆ 4, ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ? ಅರಗಿಣಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ನೋಡ್ಕೊಳ್ಳಿ. ಪ್ರಶ್ನೆಗೆ 5, ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ನೋಡಿ, ನಿಮಗೆ ಕವಿ ಪರಿಚಯ ಮೇಲೆ ಮಲ್ಟಿಪಲಲ್ಲಿ ಕೂಡ ಕ್ವಶನ್ ಕೇಳ್ತಾರೆ. ನೀವೇನು ಮಾಡಿರ್ತೀರ ಅಂದರೆ ಕೇವಲ ಪಾಠ, ಪದ್ಯ, ಪೂರಕ ಪಾಠನ ಓದಿದ್ರೆ ಆಗೋದಿಲ್ಲ, ಅಥವಾ ನಾಟಕವನ್ನು ಓದಿದ್ರೆ ಆಗೋದಿಲ್ಲ. ಕವಿ ಪರಿಚಯನೂ ಅಷ್ಟೇ ಇಂಪಾರ್ಟೆಂಟು. ನಿಮಗೆ ಕವಿ ಪರಿಚಯದ ಮೇಲೆ ಯಾವೆಲ್ಲ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತೀನಿ ನೋಡಿ. ಕವಿ ಪರಿಚಯದ ಮೇಲೆ ಮಲ್ಟಿಪಲಲ್ಲಿ ಕ್ವಶನ್ ಕೇಳ್ತಾರೆ, ಮತ್ತು ಬಿಟ್ಟ ಸ್ಥಳದಲ್ಲಿ ಕ್ವಶನ್ ಕೇಳ್ತಾರೆ, ಹೊಂದಿಸಿ ಬರೆಯಲ್ಲಿ ಕ್ವಶನ್ ಕೇಳ್ತಾರೆ, ಅಥವಾ ಒಂದು ವಾಕ್ಯದಲ್ಲಿ ಕೇಳ್ತಾರೆ. ಒಟ್ಟಿನಲ್ಲಿ ಒಂದು ಅಂಕಕ್ಕೆ ನಿಮಗೆ ಕವಿ ಪರಿಚಯ ಬಗ್ಗೆ ಕ್ವಶನ್ ಕೇಳ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ, ಕವಿ ಪರಿಚಯ ನೋಡ್ಕೊಳ್ಳಿ. ಸೊ ಅವ್ರ ಅಂಕಿತ ಆಗಿರ್ಬೋದು ಅಥವಾ ಅವ್ರ ಕೃತಿಗಳಾಗಿರ್ಬೋದು, ಸೊ ಇವೆಲ್ಲ ನೋಡ್ಕೊಳ್ಳಿ. ಓಕೆ, ಇದೇನು ಕೇಳಿದರೆ ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಇದನ್ನ ಯಾರು ಓದಿರ್ತಾರ, ಕವಿ ಪರಿಚಯ ಯಾರು ಓದಿರ್ತಾರ ಅವರಿಗೆ ಈ ಒಂದು ಆನ್ಸರ್ ಗೊತ್ತಾಗ್ತದೆ. ಒಂದ್ಸಲ ಬುಕ್ಕಲ್ಲಿ ಚೆಕ್ ಮಾಡಿ ನೋಡೋಣ. ಅಖಂಡ ಕರ್ನಾಟಕ ಮುಖ್ಯಮಂತ್ರಿ ಹತ್ರ ಯಾವ ಕವಿ ಪರಿಚಯಗೆ, ಯಾವ ಕವಿಗೆ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಿಬಿಟ್ಟು ನನಗೆ ಆನ್ಸರ್ ಕಮೆಂಟ್ ಮಾಡಿ. ಓಕೆ, ಸೊ ಪ್ರಶ್ನೆಗೆ 6, ಎಲ್ಲೋ ಬಿದ್ದ ಕಲ್ಲನ್ನು ಕಡೆದು ದೇಗುಲದೊಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರಿಗೆ ಸಲ್ಲುವುದೆಂಬ ವಿಚಾರ ನೆನಪು ಬಂದಾಗ ಹಿಂದಿನದೆಲ್ಲ ನೆನಪುಗಳು ಮಳೆಯಂತೆ ಸುರಿಯತೊಡಗಿದವು.
ಈ ಸಾಲುಗಳಲ್ಲಿ ಲೇಖಕರಿಗೆ ಶಾಸ್ತ್ರಿ ಮಾಸ್ತರರ ಬಗ್ಗೆ ಇರುವ ಭಾವನೆ ಏನು? ನೋಡಿ, ಇದು ಒಂದು ಸ್ವಲ್ಪ ಅನ್ವಯಿಕ ಪ್ರಶ್ನೆ ಅನ್ಕೋತೀನಿ. ಅನ್ವಯಿಕ ಪ್ರಶ್ನೆ ಏನೇ ಇದು ನೋಡ್ತಾ ಹೋಗೋಣ. ಆಪ್ಷನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಮಾಸ್ತರ ಬಗ್ಗೆ ಇದ್ದ ಭಯ, ಮಾಸ್ತರರ ಬಗ್ಗೆ ಇದ್ದ ಗೌರವ, ಆತಂಕ, ಮಾಸ್ತರ ಬಗ್ಗೆ ಕೋಪ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಯಾವ್ದು ಬರ್ತದೆ ನೋಡ್ಕೊಳ್ಳಿ, ಕಮೆಂಟ್ ಕೂಡ ಮಾಡಿ. ಓಕೆ, ಪ್ರಶ್ನೆ 7, ಮಾಯಾದೇವಿ ದೇವಾಲಯ ಹೇಗಿತ್ತು? ಯಾವ ರೀತಿ ಇತ್ತು ಮಾಯಾದೇವಿ ದೇವಾಲಯ? ಕೆಂಪು ವರ್ಣದ ವೃತ್ತಾಕಾರ ಅಥವಾ ಕಪ್ಪು ವರ್ಣದ ಚೌಕಾಕಾರ, ಶ್ವೇತವರ್ಣದ ಚೌಕಾಕಾರ, ನೀಲಿ ವರ್ಣದ ವೃತ್ತಾಕಾರ, ಯಾವುದಾಗಿರ್ಬೋದು ನೋಡ್ಕೊಳ್ಳಿ. ಸೊ ತುಂಬ ಈಸಿ ಪ್ರಶ್ನೆಗಳು ಇರ್ತವೆ, ಅಷ್ಟೊಂದು ಬರಲ್ಲ ಕ್ವಶನ್ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಚೆನ್ನಾಗಿ ಪಾಠನ ಓದ್ಕೊಳ್ಳಿ. ಒಂದ್ಸಲ ಪಾಠವನ್ನು ಅಥವಾ ಪದ್ಯವನ್ನು ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಯಾವ ಕ್ವಶನ್ ಬಂದರೂ ಆನ್ಸರ್ ಮಾಡ್ಬೋದು. ತುಂಬ ಜನ ಅನ್ಕೋತೀರಾ ಪದ್ಯ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಏನು ಅರ್ಥ ಆಗ್ತಿಲ್ಲ ಅಂತ. ನೀವೇನು ಮಾಡಿ ಅಂದರೆ ಮೊದಲು ಒಂದು ಪದ್ಯವನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಎಲ್ಲ ಸಾಲ ನೆನ್ಪಿಟ್ಕೊಳ್ಳಿ. ಯಾವ ಕ್ವಶನ್ ಬಂದರೂ ಆನ್ಸರ್ ಮಾಡ್ಬೋದು. ಒಂದು ಮಾರ್ಕ್ಸಲ್ಲಿ ಪದ್ಯದಿಂದ ಯಾವ ಕ್ವಶನ್ ಬಂದರೂ ಆನ್ಸರ್ ಮಾಡ್ಬೋದು. ಯಾವಾಗ ನೀವು ಪದ್ಯವನ್ನು ಓದ್ಕೋತೀರಾ, ತುಂಬ ಜನ ಏನು ಮಾಡ್ತೀರಾ, ಪದ್ಯದ ಸಾರಾಂಶ ಓದ್ಕೋತೀರಾ, ಪದ್ಯವನ್ನು ಓದೋದಿಲ್ಲ. ಹಾಗೆ ಮಾಡೋಕೆ ಹೋಗಬೇಡಿ. ಒಂದ್ಸಲ ಚೆನ್ನಾಗಿ ಪದ್ಯವನ್ನು ಓದ್ಕೊಳ್ಳಿ. ಆವಾಗ ನೀವು ಯಾವ ಕ್ವಶನ್ ಬಂದರೂ ಆನ್ಸರನ್ನು ಮಾಡ್ಬೋದು. ಆಮೇಲೆ ಸಾರಾಂಶನ ಓದ್ಕೊಳ್ಳಿ. ಅವು ನಿಮಗೆ 3 ಅಥವಾ 4 ವಾಕ್ಯಗಳ ಪ್ರಶ್ನೆಗೆ ಹೆಲ್ಪ್ ಆಗ್ತವೆ. ಓಕೆ, ನೋಡ್ತಾ ಹೋಗೋಣ. 8ನೇ ಪ್ರಶ್ನೆ, ಮುರುಳೇಶಂಕರನ ಊರು ಯಾವುದು? ವೆರಿ ವೆರಿ ಇಂಪಾರ್ಟೆಂಟು. ನಿಮಗೆ ನಾಟಕದ ಮೇಲೆ 1 ವಾಕ್ಯ 2 ವಾಕ್ಯ ಅಂದರೆ 1 ಅಂಕ 2 ಅಂಕ 3 ಅಂಕ 4 ಅಂಕ ಎಲ್ಲ ಭಾಗಗಳಲ್ಲಿ ಕ್ವಶನ್ ಕೇಳ್ತಾರೆ. ಓಕೆ, ನಿಮಗೆ ನಾಟಕದ ಮೇಲೆ ಆಲ್ಮೋಸ್ಟು ಅಂದರೆ ನಿಮಗೆ 20ಕ್ಕೂ ಹೆಚ್ಚು ಅಂಕಗಳನ್ನ ಕೇಳ್ತಾರೆ. ಚೆನ್ನಾಗಿ ಓದ್ಕೊಳ್ಳಿ. ಬೋಳೇಶಂಕರ ನಾಟಕ ಫಿಕ್ಸ್ 20ಕ್ಕೆ ಹೆಚ್ಚು ಅಂಕ, 25 ಮಾರ್ಕ್ಸ್ವರೆಗೆ ಅವೇ ಕ್ವಶನ್ ಬರ್ತವೆ. ನಾಟಕ ಬಿಡೋಕ್ಕೆ ಹೋಗಬೇಡಿ. ಯಾವ ಕ್ವಶನ್ ಬಿಟ್ಟು ಯಾವ ಪಠ್ಯ ಅಥವಾ ಪಾಠವನ್ನು ಬಿಟ್ಟರೂ ಕೂಡ ನಿಮಗೆ ಬೋಳೇಶಂಕರವನ್ನು ಬಿಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಓದ್ಕೊಳ್ಳಿ. ತುಂಬ ಏನಿಲ್ಲ, ಎಷ್ಟು ಅಧ್ಯಾಯ ಮುಗಿದಿದೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಅಷ್ಟನ್ನೇ ಓದ್ಕೊಳ್ಳಿ. ಇನ್ನು ಪ್ರಶ್ನೆ 9, ರಾಜಕುಮಾರಿಗೆ ಬಂದ ರೋಗ ಯಾವುದು? ಯಾವ ನೋವ? ತಲೆನೋವ, ಬೆನ್ನು ನೋವ, ಕಣ್ಣು ನೋವ, ಹೊಟ್ಟೆ ನೋವ? ಇನ್ನು ಯಾರೆಲ್ಲ ಸೂಕ್ಷ್ಮವಾಗಿ ಚೆನ್ನಾಗಿ ಓದಿಕೊಂಡಿರ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ನಿಮಗೆಲ್ಲ ಗೊತ್ತಿರೋಗೆ ಆನ್ಸರ್ ಬಂದುಬಿಟ್ಟು ಹೊಟ್ಟೆ ನೋವು ಆಗ್ತದೆ, ನೋಡ್ಕೊಳ್ಳಿ. ಪ್ರಶ್ನೆ 10, ಒಬ್ಬ ಒಳ್ಳೆಯ ಕೆಲಸ ಮಾಡುವುದು ಪುಣ್ಯದ ತುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಕೊಳ್ಳಲಿಕ್ಕೆ ಅಲ್ಲ, ಅದು ಅವನ ಜೀವನ ರೀತಿ ಅಷ್ಟೇ ಎಂಬ ಮಾತು ಏನನ್ನು ತಿಳಿಸುತ್ತದೆ? ನಿಷ್ಮಲಶ ಬದುಕನ್ನು, ಕಲ್ಮಶ ಬದುಕನ್ನು, ಐಷಾರಾಮಿ ಬದುಕನ್ನು, ಬಡತನದ ಬದುಕನ್ನು. ಸೊ ನೋಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬರ್ತದೆ ನಿಮಗೆ 2ನೇ ಮೇನು ಆ ವಿಭಾಗ. ಬಿಟ್ಟ ಸ್ಥಳಗಳ ಆವರಣದಲ್ಲಿ ಕೊಟ್ಟರು ಉತ್ತರಗಳನ್ನು ಸೂಕ್ತವಾದನ್ನು ಆರಿಸಿ ಬರೀರಿ. ಸೂಕ್ತವಾದನ್ನು ಆರಿಸಿ ಬರೀಬೇಕು ಅಂದರೆ ಬಿಟ್ಟ ಸ್ಥಳ ಬರೀಬೇಕು. ಬ್ರಾಕೆಟಲ್ಲಿ ಆನ್ಸರ್ಗಳನ್ನು ಕೊಟ್ಟಿರ್ತಾರೆ, ಉತ್ತರಗಳನ್ನು ಕೊಟ್ಟಿರ್ತಾರೆ. ನೀವು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ತುಂಬಾ ಈಸಿ ಪ್ರಶ್ನೆಗಳು. ನಿಮಗೆ ಗೊತ್ತಾಗಿಲ್ಲ ಅಂದರೂ ಒಂದು ಅಂದಾಜಿಗೆ ಬರಿಬೋದು. ಓಕೆ, ಗೊತ್ತು ಮಾಡ್ಕೋಬೋದು. ನೋಡ್ತಾ ಹೋಗೋಣ ಕ್ವಶನ್ಗಳನ್ನು. ಪ್ರಶ್ನೆ 11, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರಿಟ್ಟವರು? ನಿಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಬಂದ್ಬಿಟ್ಟು ಕರಿಸಿದ್ದೇಗೌಡ ಅವರ ಅಜ್ಜ. ಪ್ರಶ್ನೆ 12, ಊರಿನಲ್ಲಿ ನೀರು ಎಲ್ಲಿ ನೆಲೆ ನಿಂತಿತ್ತು? ಊರಿನಲ್ಲಿ ನೀರು ಎಲ್ಲಿ ನೆಲೆ ನಿಂತಿತ್ತು? ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾತಾಳದಲ್ಲಿ ಒಂದು ಸರಿಯಾದ ಉತ್ತರ. ಪ್ರಶ್ನೆ 13, ಜ್ಯೋತಿಷ್ಯದ ಉಗಮವು ಡ್ಯಾಶ್ ಕಂಡು ಬರುತ್ತದೆ? ಎಲ್ಲಿ ಜ್ಯೋತಿಷ್ಯದ ಉಗಮವು ಡ್ಯಾಶ್ ಕಂಡು ಬರುತ್ತದೆ? ಉತ್ತರ ಯಾವುದಾಗ್ಬೋದು? ಖಗೋಳಶಾಸ್ತ್ರದಲ್ಲಿ ಕಂಡು ಬರುತ್ತದೆ. ಪ್ರಶ್ನೆ 14, ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರೇನು? ಅಂಬವ್ವ ಆಗ್ತದೆ. ಪ್ರಶ್ನೆ 15, ಕಪಿಲವಸ್ತುವಿನ ಇಂದಿನ ಹೆಸರು ಏನಂತ ಕರೀತಾರೆ? ಸೊ ಈ 2 ಆಪ್ಷನ್ ಉಳಿದು ಯಾವುವು? ಲಾರ್ಕೋಟ್, ದೆಹಲಿ ಅಂತ ಉಳಿದು. ಇದು ಬಂದ್ಬಿಟ್ಟು ಲಾರ್ಕೋಟ್ ಆಗ್ತದೆ. ಓಕೆ, ಲಾರ್ಕೋಟ್ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹೊಂದಿಸಿ ಬರೀರಿ 5 ಪ್ರಶ್ನೆ ಇರ್ತವೆ. ನಿಮಗೆ 5 ಪ್ರಶ್ನೆ ಇರ್ತವೆ. ಇಲ್ಲಿ ನೋಡಿ, ಹೊಂದಿಸಿ ಬರೀ ಯಾವ ರೀತಿ ಕೇಳ್ತಾರೆ ಅಂದರೆ ನಿಮಗೆ ಕವಿ ಪರಿಚಯದಿಂದ ಕೇಳ್ತಾರೆ. ಕವಿ ಪರಿಚಯ ಹೆಚ್ಚಾಗಿ ಕೇಳ್ತಾರೆ. ಓಕೆ, ಕವಿ ಪರಿಚಯ ನಿಮಗೆ ಹೆಚ್ಚಾಗಿ ಹೊಂದಿಸಿ ಬರೀರಿ ಕೇಳ್ತಾರೆ. ಯಾವ ಕವಿ ಯಾವ ಪಾಠವನ್ನು ಬರೆದಿದ್ದಾರೆ, ಯಾವ ಲೇಖಕರು ಯಾವ ಪಠ್ಯವನ್ನು ಬರೆದಿದ್ದಾರೆ ನೋಡ್ಕೊಳ್ಳಿ. ನಾನು ಹೇಳಿದ ನಿಮಗೆ ಯಾವ ಪಾಠ ಅಥವಾ ಪದ್ಯವನ್ನು ಯಾರು ಬರೆದಿದ್ದಾರೆ ನೋಡ್ಕೊಳ್ಳಿ. ಅಷ್ಟರಲ್ಲಿ ಹೊಂದಿಸಿ ಬರೀರಿ ಕಂಪ್ಲೀಟ್ ಆಗ್ತವೆ. ಓಕೆ, ಕವಿ ಪರಿಚಯ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಯಾವ ಪಾಠ ಅಥವಾ ಪದ್ಯ ನಾಟಕವನ್ನು ಯಾರು ಬರೆದಿದ್ದಾರೆ ನೋಡ್ಕೊಳ್ಳಿ. ಸೊ ಇಷ್ಟಕ್ಕೆ ನಿಮಗೆ ಹೊಂದಿಸಿ ಬರೀ ಗೊತ್ತಾಗ್ಬಿಡ್ತದೆ. ನೋಡ್ಕೊಳ್ಳಿ. ದುರ್ಯೋಧನ ವಿಲಾಪ, ರಗಳಿ ಕವಿ, ಕೀರ್ತನೆಗಳು, ಅಖಂಡ ಕರ್ನಾಟಕ ಎಂದಿಗೆ. ಅವರು ಜಸ್ಟ್ ನಿಮಗೆ ಪಾಠ ಅಥವಾ ಪದ್ಯ ಹೆಸರು ಕೊಡೋದಿಲ್ಲ. ಈ ರೀತಿ ರಗಳೆ ಕವಿ ಅಂತ ಕೊಡ್ತಾರೆ, ಕೀರ್ತನೆ ಅಂತ ಕೊಡ್ತಾರೆ. ಓಕೆ, ಸೊ ಗ್ಯಾಸ್ ಮಾಡಬೇಕು ನೀವು. ಇನ್ನು ಆ ವಿಭಾಗ ಬರ್ತದೆ. ಆ ವಿಭಾಗ ಇಲ್ಲಿ ಬಂದ್ಬಿಟ್ಟು ನೋಡಿ, ಇಲ್ಲಿ ಪಾಯಿಂಟ್ ಹೇಳ್ತೀನಿ ನಿಮಗೆ. ಅ ಇ ಅಂತ 3 ಭಾಗ ಮಾಡ್ತಾರೆ. ಓಕೆ, 2 ಮಾರ್ಕ್ಸ್ ಪ್ರಶ್ನೆಗಳು. 2 ಮಾರ್ಕ್ಸ್ ಪ್ರಶ್ನೆಗಳಿಗೆ 2 ಅಂಕದ ಪ್ರಶ್ನೆಗಳು ನಿಮಗೆ ಅ ಇ ಅಂತ 3 ಭಾಗ ಮಾಡ್ತಾರೆ. ಇಲ್ಲಿ ಎಲ್ಲ ಕೂಡ ಚಾಯ್ಸ್ ಇರ್ತವೆ ಅಥವಾ ಕ್ವಶನ್ ತುಂಬ ಇರ್ತವೆ. ಓಕೆ, ಅ ವಿಭಾಗದಲ್ಲಿ ನೋಡಿ, ಯಾವುದಾದ್ರು 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳು ತರಿಸಿ. ಯಾವುದಾದ್ರು 3 ಪ್ರಶ್ನೆಗಳು ಅವರು 4 ಕೊಟ್ಟಿದ್ದಾರೆ. ಆ 4 ಪ್ರಶ್ನೆಯಲ್ಲಿ 3 ಪ್ರಶ್ನೆ ಬರೀಬೇಕು. ಇವು ಬಂದ್ಬಿಟ್ಟು 2 ಅಂಕದ ಪ್ರಶ್ನೆಗಳು. ಓಕೆ, ಪ್ರತಿಯೊಂದಕ್ಕೂ 2 ಅಂಕ. ಎಲ್ಲ ಕ್ವಶನ್ ಇಂಪಾರ್ಟೆಂಟು, ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ಇದೊಂದು ಪ್ರಶ್ನೆ ಅಲ್ಲ, ಎಲ್ಲ ಚಾನಲ್ ಒಂದು ಹಾಕಿದ್ದೀನಿ. ಓಕೆ, ಇನ್ನೊಂದು ಕನ್ನಡ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಪ್ಲಸ್ ಇದನ್ನು ನೋಡ್ಕೊಳ್ಳಿ. ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ. ಪ್ರಶ್ನೆ 17, ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು? ಪ್ರಶ್ನೆ 18, ಮಹಾದೇವ ತನ್ನ ಶಿಶು ಮಕ್ಕಳಿಗೆ ಏನನ್ನು ನೀಡಿ ಸಲುಹಿದನು? ಪ್ರಶ್ನೆ 19, ಸರಸ್ವತಿಯು ರಚಿಸಿದ ಸಚಿವ ಮಂಡಲದ ಸದಸ್ಯರು ಯಾರು? ಪ್ರಶ್ನೆ 20, ನಾಡ ಮಂದಿಗೆ ಯಾವುದರ ಬಲ ಮತ್ತು ಮಹಿಮೆಯಿಂದ ಬಿಡುಗಡೆಯಾಗಿದೆ?
ಸೊ ನೋಡ್ಕೊಳ್ಳಿ, ಇವೆಲ್ಲ ಆನ್ಸರು ಬುಕ್ಕಲ್ಲಿ ಇರ್ತವೆ ಅಥವಾ ಗೈಡ್ ಇದ್ದರೆ ಗೈಡಲ್ಲಿ ನೋಡ್ಕೋಬೋದು. ಇನ್ನು ಆ ಭಾಗ ಇವು ಕೂಡ 2 ಪ್ರಶ್ನೆಗಳು. ನಾನು ಹೇಳಿದ ನಿಮಗೆ 2 ಮಾರ್ಕ್ ಕ್ವಶನ್ಸು ಇಂಥ 3 ಬ್ಯಾಗ್ ಮಾಡ್ತಾರೆ. ಸೊ ಸೇಮ್ ಇದೇ ರೀತಿ ಎಲ್ಲ ಬ್ಯಾಗ್ ಮಾಡ್ತಾರೆ. ಮುಂದೆ ಬರೋದು ಪ್ರಶ್ನೆಗಳೆಲ್ಲ ಆ ಭಾಗದಲ್ಲಿ ಯಾವುದಾದ್ರು 2 ಪ್ರಶ್ನೆಗಳಿಗೆ 4 ಕೊಟ್ಟಿದ್ದಾರೆ, ಅದರಲ್ಲಿ 2 ಇರಬೇಕು. ಸೊ ಕ್ವಶನ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಯಾವೆಲ್ಲ ಪಾಠದ ಮೇಲೆ ಕ್ವಶನ್ ಕೇಳಿದ್ರೆ ನೋಡ್ಕೊಳ್ಳಿ, ಪಾಠದ ಪದ್ಯ ನೋಡ್ಕೊಳ್ಳಿ. ಅವೇ ಪಾಠದ ಪದ್ಯ ಮೇಲೆ ನಿಮಗೆ ಕ್ವಶನ್ ಹೆಚ್ಚಾಗಿ ಬರ್ತವೆ. ಓಕೆ, ನೋಡ್ಕೊಳ್ಳಿ. ಮತ್ತು ಈ ಭಾಗದಲ್ಲಿ ಯಾವುದಾದ್ರು 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳು, ಇಲ್ಲಿ 4 ಕೊಟ್ಟಿದ್ದಾರೆ, ಅದರಲ್ಲಿ ಇನ್ನೂ 3 ಪ್ರಶ್ನೆಯನ್ನು ಬರೀಬೇಕು. ಸೊ ಇವು ಕೂಡ 2 ಅಂಕ ಪ್ರಶ್ನೆಗಳು. ನಂತರ ಬಂದು ಈ ಭಾಗ ಬರ್ತದೆ, ಈ ವಿಭಾಗ ಮೇನ್ ಈ ವಿಭಾಗ ಬರ್ತದೆ. ಇಲ್ಲಿ ಬಂದ್ಬಿಟ್ಟು 3 ಅಂಕದ ಪ್ರಶ್ನೆ ಇರ್ತವೆ. ಓಕೆ, ಅಂದರೆ ಸಂದರ್ಭ ಇರ್ತವೆ. ಇಲ್ಲೂ ಕೂಡ ಸಂದರ್ಭ ಕೂಡ ಸೇಮು ಇಂಥ 3 ಬ್ಯಾಗ್ ಮಾಡ್ತಾರೆ. ವಿಭಾಗದಲ್ಲಿ ಯಾವುದಾದ್ರು 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ. ಅವ್ರು 3 ಕೊಟ್ಟಿದ್ದಾರೆ, ಅದರಲ್ಲಿ 2ಕ್ಕೆ ಸಂದರ್ಭವನ್ನು ಬರೀಬೇಕು, ಉತ್ತರವನ್ನು ಬರೀಬೇಕು. ಸೊ 3 ಅಂಕದ ಪ್ರಶ್ನೆಗಳು, ಟೋಟಲಾಗಿ 2 ಮಾರ್ಕ್ಸು. ಓಕೆ, ಟೋಟಲಾಗಿ 2 ಕ್ವಶನು, ಟೋಟಲಾಗಿ 6 ಮಾರ್ಕ್ಸು. ಓಕೆ, 3 ಅಂಕದ ಪ್ರಶ್ನೆ ಇರ್ತವೆ ಸಂದರ್ಭ. ನಂತರ ಆ ವಿಭಾಗ ಇಲ್ಲೂ ಕೂಡ ಯಾವುದಾದ್ರು 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ. ಅವ್ರು 3 ಕೊಟ್ಟಿರ್ತಾರೆ, ಅದರಲ್ಲಿ 1 ಬರೀಬೇಕು. ತುಂಬಾ ಈಸಿ, ನಿಮಗೆ ಚಾಯ್ಸ್ ಇರ್ತವೆ, ಆರಾಮಾಗಿ ಬರಿಬೋದು. ನಂತರ ಈ ಭಾಗ ಬರ್ತದೆ, ಯಾವುದೋ 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ. ಈ 2 ಕೊಟ್ಟಿದ್ದಾರೆ, 1 ಬರೀಬೇಕು. ಇದು ಕೂಡ 3 ಅಂಕದ ಪ್ರಶ್ನೆ. ನಂತರ ಮೇನ್ ಈ ವಿಭಾಗ ಬರ್ತದೆ. ಮೇನ್ ಈ ವಿಭಾಗ ಬಂದ್ಬಿಟ್ಟು 4 ಅಂಕದ ಪ್ರಶ್ನೆಗಳು. ಓಕೆ, ಇಲ್ಲಿ ಕೂಡ ಇಂಥ 3 ಬ್ಯಾಗ್ ಮಾಡ್ತಾರೆ. ಇಲ್ಲಿ ಕೂಡ ಸೇಮ್ ಬ್ಯಾಗ್ ಮಾಡ್ತಾರೆ. ನೋಡ್ತಾ ಹೋಗೋಣ. 37 ದುರ್ಯೋಧನನು ದುಶ್ಯಾಸನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳಾವು. ಸೊ ಎಷ್ಟು ಬರಬೇಕು ನೀವು? ಅವರು 4 ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ. ಓಕೆ, ಸೊ ನೋಡಿ, ಯಾವುದಾದ್ರು 2 ಪ್ರಶ್ನೆ ಬರೀಬೇಕು ನೀವು. ಯಾವುದಾದ್ರೂ 2 ಪ್ರಶ್ನೆಯನ್ನು ಬರೀಬೇಕು. ಅವ್ರು ಎಷ್ಟು ಕೊಟ್ಟಿದ್ದಾರೆ? 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 3 ಪ್ರಶ್ನೆ ಕೊಟ್ಟಿದ್ದಾರೆ, ಅದರಲ್ಲಿ 2 ಪ್ರಶ್ನೆಯನ್ನು ಬರೀಬೇಕು. ಟೋಟಲಾಗಿ 4 ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. ಇದು ಭಾಗದಲ್ಲಿ. ನಂತರ ಒಂದು ಏನಿರ್ತದೆ, 40ನೇ ಪ್ರಶ್ನೆ. ಈ ಪದ್ಯವನ್ನು ಅರ್ಥೈಸಿಕೊಂಡು ಕೇಳಿದ್ರು ಎಲ್ಲ ಪ್ರಶ್ನೆಗಳು ಉತ್ತರಿಸಿ. ಓಕೆ, ಒಂದು ಪದ್ಯವನ್ನು ಕೊಟ್ಟಿರ್ತಾರೆ. ಸೊ ಫಿಕ್ಸಿಗೆ ಒಂದು ಕ್ವಶನ್ ಬಂದೇ ಬರ್ತದೆ. ಒಂದು ಪದ್ಯವನ್ನು ಕೊಡ್ತಾರೆ, ಕೆಳಗಡೆ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಒಂದು ಪದ್ಯವನ್ನು ಅರ್ಥ ಮಾಡಿಕೊಂಡು ಬರೀಬೇಕು. ಆಲ್ಮೋಸ್ಟ್ ನೀವು ಪಠ್ಯದಿಂದನೇ ಕೇಳ್ತಾರೆ, ಆರಾಮಾಗಿ ನೀವು ಬರಿಬೋದು. ನೋಡ್ಕೊಳ್ಳಿ, ಪದ್ಯವನ್ನು ಓದ್ಕೊಳ್ಳಿ, ಮತ್ತು ಉತ್ತರನ ಬರೀರಿ. ಸೊ 2 ಪ್ರಶ್ನೆಗಳು ಡೈರೆಕ್ಟಾಗಿ ಕೇಳಿರ್ತಾರೆ, ಇನ್ನೊಂದು ಪ್ರಶ್ನೆ ವಿವರಣೆ ಮಾಡಿಬಿಟ್ಟು ಬರೆದಿರ್ತದೆ. ಅದು 2-3 ವಾಕ್ಯಗಳೇ ಬರೆದಿರ್ತದೆ. ಅರ್ಥ ಆಯ್ತಾ? ನಂತರ ಬಂದ್ಬಿಟ್ಟು ಆ ಭಾಗ ಇವು ಕೂಡ 4 ಪ್ರಶ್ನೆಗಳು. ಯಾವುದಾದ್ರು 1 ಪ್ರಶ್ನೆಗೆ 5-6 ವಾಕ್ಯಗಳು ಉತ್ತರಿಸಿ. ಸೊ 2 ಕ್ವಶನ್ ಕೊಟ್ಟಿದ್ದಾರೆ, ಅದರಲ್ಲಿ 1 ಬರಬೇಕು. ಟೋಟಲಾಗಿ 4 ಅಂಕ. ಇನ್ನು ಯಾವುದಾದ್ರು 1 ಪ್ರಶ್ನೆಗೆ 5-6 ವಾಕ್ಯ, ಇದು ಕೂಡ ಸೇಮು. ಸೊ ನಾಟಕದ ಮೇಲೆ ಕ್ವಶನ್ ಬಂದೇ ಬರ್ತದೆ, ಹೇಳಿದ್ನೆಲ್ಲ ಬರ್ತವೆ ನೋಡಿ. ಇದು ಕೂಡ 2 ಕ್ವಶನು, 1 ಬರಬೇಕು. ನಂತರ ಬಂದ್ಬಿಟ್ಟು ಲಾಸ್ಟ್ ವಿಭಾಗ ವಿಭಾಗ ಬರ್ತದೆ. ಮೇನ್ ವಿಭಾಗ ಭಾಷೆ ಇರ್ತದೆ. ಸೊ ಇದು ಬಂದ್ಬಿಟ್ಟು ಗ್ರಾಮರು. ಓಕೆ, ಗ್ರಾಮರು ಅಂದರೆ ವ್ಯಾಕರಣ ಅಂಶಗಳು, ವ್ಯಾಕರಣ ಕ್ವಶನ್ಗಳು ಇರ್ತವೆ. ಇವು ಕೂಡ ಎಷ್ಟು ಇರ್ತವೆ ಅಂದರೆ ನಿಮಗೆ ಟೋಟಲಾಗಿ ಇಲ್ಲೂ ಕೂಡ ಚಾಯ್ಸ್ ಇರ್ತವೆ ನಿಮಗೆ. ಅರ್ಥ ಆಯ್ತಾ? ಸೊ ಮೇನ್ ಕ್ವಶನಲ್ಲಿ ಚಾಯ್ಸ್ ಇರ್ತದೆ, ಮತ್ತು ಸಬ್ ಕ್ವಶನಲ್ಲಿ ಚಾಯ್ಸ್ ಇರ್ತವೆ. 2ರಲ್ಲೂ ಕೂಡ ಚಾಯ್ಸ್ ಇರ್ತವೆ. ನೋಡ್ತಾ ಹೋಗೋಣ, ಅರ್ಥ ಆಗ್ತದೆ ನಿಮಗೆ. ಈ ಕೆಳಗಿನ ಪ್ರಶ್ನೆಗಳು ಯಾವುದಾದ್ರು 4ಕ್ಕೆ ಸೂಚನೆ ಅನುಗುಣವಾಗಿ ಉತ್ತರಿಸಿ. ಎಷ್ಟು ಕೊಟ್ಟಿದ್ದಾರೆ? ಒಟ್ಟಿನಲ್ಲಿ ನಿಮಗೆ ಯಾವುದಾದ್ರೂ ಎಷ್ಟು ಕೊಟ್ಟಿದ್ದಾರೆ? 1, 2, 3, 4, 5, 6. ಸೊ 6 ಪ್ರಶ್ನೆ ಕೊಟ್ಟಿದ್ದಾರೆ. ಈ 6 ಪ್ರಶ್ನೆಯಲ್ಲಿ ನೀವು 4 ಪ್ರಶ್ನೆಯನ್ನು ಉತ್ತರ ಮಾಡಬೇಕು. ಓಕೆ, ಚಾಯ್ಸ್ ನಿಮಗೆ ಯಾವ್ದು 4 ಈಸಿ ಅನ್ನಿಸ್ತವೆ ಅವನ್ನ ಬರೀರಿ. ಓಕೆ, ಮತ್ತು ಅದರಲ್ಲಿ ಚಾಯ್ಸು ನೋಡಿ. 45ನೇ ಪ್ರಶ್ನೆ ನೋಡಿ, ಕೆಳಗಿನ 2 ಪದಗಳಿಗೆ ವಿರೋಧಾರ್ಥಕ ಪದವನ್ನು ಬರೀರಿ. 3 ಕೊಟ್ಟಿರ್ತಾರೆ, ಅದರಲ್ಲಿ 2 ಬರೀಬೇಕು. ನೋಡಿ, ಡಬಲ್ ಚಾಯ್ಸ್ ಇರ್ತಾವೆ ನಿಮಗೆ, ಆರಾಮಾಗಿ ಬರಿಬೋದು. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಅಂದರೆ ವಿರೋಧಾರ್ಥಕ ಪದ ಆಗಿರ್ಬೋದು, ಬಿಡಿಸಿ ಬರೆಯೋ ಪ್ರಶ್ನೆಗಳು, ಸಮಾನಾರ್ಥಕ ಪ್ರಶ್ನೆಗಳು. ನಂತರ ಅನ್ಯ ದೇಶಿ ಪಿಕ್ಸ್ ಹೇಳಿ ಕೇಳ್ತಾರೆ. ಒಂದು ಅನ್ಯ ದೇಶಿ ನೋಡ್ಕೊಳ್ಳಿ, 2 ಕಾರು, ಟೇಬಲು, ಕುರ್ಚಿ. ಅರ್ಥ ಆಯ್ತಾ? ಒಂದು ನೆನಪಿಟ್ಕೊಳ್ಳಿ, ಪಿಕ್ಸ್ ಬಂದೇ ಬರ್ತದೆ. ನಂತರ ಕೆಳಗಿನ 2 ಪದಗಳ ತದ್ಭವ ರೂಪ, ತತ್ಸಮ ತದ್ಭವ ಕೇಳ್ತಾರೆ. ನಂತರ ನುಡಿಗಟ್ಟು ಕೇಳ್ತಾರೆ. ನುಡಿಗಟ್ಟು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಥವಾ ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ ವಾಕ್ಯವನ್ನು ಮಾಡಿರಿ ಅಂತ ಕೊಡ್ತಾರೆ. ನಂತರ ಸೊ ಇದೇ ರೀತಿ ಕೇಳ್ತಾರೆ. ಇನ್ನೂ ಕೂಡ ಪ್ರಶ್ನೆ ಪತ್ರ ಹಾಕ್ತೀನಿ ನಿಮಗೆ, ಕನ್ನಡ ಹಾಕಿದ್ದೀನಿ. ಅಲ್ಲಿ ಕೂಡ ಗ್ರಾಮರ್ ಟಾಪಿಕ್ ಕೆಲಷ್ಟು ಅಷ್ಟು ನೋಡ್ಕೊಳ್ಳಿ. ಇದು ಪ್ಲಸ್ ನೋಡ್ಕೊಳ್ಳಿ, ಅವೇ ಕ್ವಶನ್ಸ್ ನಿಮ್ಮ ಎಕ್ಸಾಮ್ಗೆ ಬರ್ತವೆ. ನಂತರ ಲಾಸ್ಟ್ ಕ್ವಶನು, ಯಾವ ಕ್ವಶನು? ಒಂದು ಪ್ರಬಂಧ, ಒಂದು ಪತ್ರ ಇರ್ತದೆ. ಓಕೆ, 50ನೇ ಪ್ರಶ್ನೆ. ಈ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೀರಿ. ಪುಸ್ತಕಗಳ ಮಹತ್ವ ಅಥವಾ ಪದವಿ ಪೂರ್ವ ಹಂತದ ಶೈಕ್ಷಣಿಕ ಸಮಸ್ಯೆಗಳು. ಸೊ 2 ಬರೀಬೇಕು. ವೇರಿ ಇಂಪಾರ್ಟೆಂಟ್ ಪುಸ್ತಕಗಳ ಮಹತ್ವ ಮತ್ತು ಪದವಿ ಪೂರ್ವ ಹಂತದ ಶೈಕ್ಷಣಿಕ ಸಮಸ್ಯೆಗಳು, ವೇರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ 52ನೇ ಪ್ರಶ್ನೆ, ಒಂದು ವ್ಯವಹಾರಿಕ, ಒಂದು ವ್ಯಕ್ತ ಪತ್ರ ಇರ್ತದೆ. ನಿಮಗೆ ಗೊತ್ತೀನಿ SLCಲಿ ಬರೆದಿದ್ದೀರಾ, ಅದೇ ರೀತಿ ಪತ್ರ ಇರ್ತದೆ. ಓಕೆ, ಸೊ ಏನಿರಲ್ಲ ಇಲ್ಲಿ, ಆಲ್ಮೋಸ್ಟ್ ನಿಮಗೆ ಒಂದು ವೈಯಕ್ತಿಕ ಇರ್ತದೆ, ಒಂದು ವ್ಯವಹಾರಿಕ ಇರ್ತದೆ. ಕೆಲವೊಂದು ಸಲ ಏನು ಮಾಡ್ತಾರೆ, ಡೈರೆಕ್ಟ್ ಅವರು ಏನು ಕೊಡ್ತಾರೆ, ವ್ಯವಹಾರಿಕನ ಕೊಡ್ತಾರೆ. ಓಕೆ, ಸೊ ಏನು ಕೇಳಿದರೆ, ತಂದೆ ಕೇಳಿದ್ದಾರೆ. ಇದು ಬಂದ್ಬಿಟ್ಟು ವೈಯಕ್ತಿಕ ಆಗ್ತದೆ, ಇನ್ನೊಂದು ವ್ಯವಹಾರಕ್ಕೆ ಕೊಟ್ಟಿದ್ದಾರೆ. ಓಕೆ, ಒಟ್ಟಿನಲ್ಲಿ ನೋಡ್ಕೊಳ್ಳಿ, ಒಂದು ಪತ್ರ ಬರ್ತದೆ, ಒಂದು ಪ್ರಬಂಧ ಬರ್ತದೆ. ಸೊ ಆಲ್ಮೋಸ್ಟ್ ಯಾರು ಕೊಡ್ತಾರೆ, ಬರಿಬೋದು. ವೇರಿ ಇಂಪಾರ್ಟೆಂಟು ಚೆನ್ನಾಗಿ ನೋಡ್ಕೊಳ್ಳಿ. ಇದೊಂದು ಕ್ವಶನ್ ಪೇಪರ್ ಆಯಿತು, ಮತ್ತೆ ಬರ್ತವೆ ನಿಮಗೆ, ಕನ್ನಡ, ಇಂಗ್ಲೀಷು ಎಲ್ಲ ಬರ್ತವೆ. ಚಾನಲ್ ಹಾಕ್ತೀನಿ, ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.
ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ.